ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಕನ್ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಬರ್ತೀನಿ. ಮೊದಲಿಗೆ ಡೆಬ್ರಿಸ್ ಕ್ಲಿಯರ್ ಮಾಡಿ ನಂತರ ಏಷ್ಯನ್ ಪೇಂಟ್ ಅವರ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡಬೇಕು. ಆಮೇಲೆ ಪ್ಲಂಬಿಂಗ್ ಅವ್ರು ಬಂದು ಪೈಪ್ ಕನೆಕ್ಷನ್ ಮಾಡುವಾಗ ಸ್ಲೋಪ್ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಅಲ್ಲಿ ಬಳಸಿರುವ ಮಡ್ಡಿಗೂ ಕೂಡ ಡಾಕ್ಟರ್ ಫಿಕ್ಸಿಟ್ 101 ಲಿಕ್ವಿಡ್ನ ಯೂಸ್ ಮಾಡಿರಬೇಕು ವಿತೌಟ್ ಮಿಸ್. ಆಮೇಲೆ ಇದೇ ಲಿಕ್ವಿಡ್ನ ಮತ್ತೆ ಕೂಡ ನೀರು ಜೊತೆ ಮಿಕ್ಸ್ ಮಾಡಿ ಕಂಪ್ಲೀಟ್ ಸರ್ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅದರ ಮೇಲ್ಗಡೆಗೆ ಸಿಮೆಂಟ್ ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು. ನಂತರ ಏನಂತ ಹೇಳಿದ್ರೆ ಪೊರ್ಕೆಯಿಂದ ಈಕ್ವಲಿ ಶೇರ್ ಮಾಡಿದ ಮೇಲೆ ಈ ಕಾಂಕ್ರೀಟ್ ಹಾಕ್ತಾ ಇದ್ದಾರಲ್ವ, ಇದಕ್ಕೂ ಕೂಡ ಡಾಕ್ಟರ್ ಫಿಕ್ಸಿಟ್ ಲಿಕ್ವಿಡ್ನ ಮಿಕ್ಸ್ ಮಾಡಿರಲೇಬೇಕು. ಆಮೇಲೆ ಈ ರೀತಿ ಫ್ಲೋರ್ ರೆಡಿ ಆಗುತ್ತೆ. ಕ್ಯೂರಿಂಗ್ ಎಲ್ಲ ನೀಟಾಗಿ ಆದಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ವರ್ಕ್ ಬಂದು ಟೈಲ್ಸ್ ಇನ್ಸ್ಟಾಲೇಷನ್ ಆಯಿತಾ. ಬಟ್ ಅದಕ್ಕಿಂತ ಮುಂಚೆ ಈ ರೀತಿ ನೀವು ವೆಯ್ಟ್ಲೆಸ್ ಡೆಬ್ರಿಸ್ ಸಿಗುತ್ತೆ ACC ಸಿಮೆಂಟ್ ಬ್ಲಾಕ್ಸ್ ವೇಸ್ಟೇಜಿಂದ, ಅದನ್ನು ತಂದು ಹಾಕಿ ನಂತರ ಕಾಂಕ್ರೀಟ್ ರೆಡಿ ಮಾಡುವಾಗ ಡಾಕ್ಟರ್ ಫಿಕ್ಸಿಟ್ 301 ಲಿಕ್ವಿಡ್ನ ಬಳಸಿ. 1 ಲೀಟರ್ ಬಾಟಲ್ ತಂದರೆ 3 ಬ್ಯಾಗ್ ಸಿಮೆಂಟ್ ಬಳಸೋ ತನಕ ಒಳ್ಳೆಯದಾಗತ್ತದು. ಈ ರೀತಿ 3 ಇಂಚ್ ಹೈಟಲ್ಲಿ ನೀವು ಕಾಂಕ್ರೀಟ್ ಬೆಡ್ನ ರೆಡಿ ಮಾಡಬೇಕು, ಅಂದರೆ ಫ್ಲೋರಿಂಗ್. ನಂತರ ಆ್ಯಕ್ಚುಲಿ ಟೈಲ್ಸ್ ಇನ್ಸ್ಟಾಲೇಷನ್ ಆಗುವಾಗ ಇಲ್ಲಿ ನೋ ಪೇಪರ್ ಜಾಯಿಂಟ್, ಅಂದರೆ ಓನ್ಲಿ ಸ್ಪೇಸರ್ ಜಾಯಿಂಟ್ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಜಾಯಿಂಟ್. ಯಾಕಂತ ಹೇಳಿದರೆ ನೆಕ್ಸ್ಟ್ ಲೆವೆಲ್ ಬಂದು ಇಲ್ಲಿ ಅಪಾಕ್ಸಿ ಗ್ರೌಟಿಂಗ್ ಮಾಡ್ತಾರೆ. ಹಾಗೆ ವಾಲಲ್ಲಿ 2 ಫೀಟ್ ಹೈಟ್ ತನಕನೂ ಕೂಡ ನೋ ಪೇಪರ್ ಜಾಯಿಂಟ್. ಓಕೆ, ಸೊ ಈ ಮಾಹಿತಿ ಇಷ್ಟ ಆಯಿತಾ? ಹಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ ವಾಟರ್ ಲೀಕೇಜ್ ಬರಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.